ಅಧಿಕಾರದ ಸಪ್ತಮ ಮಂಗಲಮಯ ಕಲಶಿದರೆ ಏಕಮೇವ ಹಿ ತತ್ಸ್ವಾದ್ಯಂ ವಿಪದಾಮಪರಂ ಪದಂ ಅವನಾನ್ಯೈವ ಆಸಂತೆ ಪದಾನ್ಯನ್ಯಾನಿ ಯತ್ಪುರಃ ತತ್ಪದಂ ಸ್ವಾದ್ಯಂ. ತತ್ಪದಂ ಆ ಪದದ ಸ್ವಾದ, ಅದೇ ತತ್ಪದಂ ಸ್ವಾದ್ಯಂ. ಆ ಪದದ ಅನುಭವ ಮಾಡೋದೇನಿದೆ, ಇದು ಮೋಕ್ಷದ ಕಾರಣ ಇದೆ. ಆ ಪದ ಯಾವ ಪದ? ಯಾವ ಪದ? ಇದುವರೆಗೆ ಯಾವುದು ನಿನ್ನ ಲಕ್ಷ್ಯದೊಳಗೆ ಅನಂತ ಕಾಲದಿಂದ ಬರಲಿಲ್ಲವೋ ಆ ಪದ. ಇದೇ ಪದ್ಧತಿಯನ್ನು ಚಂದ್ರಸಾಗರ ವರ್ಣಿ ಅಂಗೀಕಾರ ಮಾಡಿದ್ದಾರೆ. ಇದು ಅಚೇತನ, ಅದು ಚೇತನ. ಅದು ಅಂದರೆ ಇಂದಿನವರೆಗೆ ನಿನ್ನ ಲಕ್ಷ್ಯದಿಂದ ದೂರ ಉಳಿತಲ್ಲ ಅದು. ಅನಂತ ಕಾಲದೊಳಗ ನೀನದರ ಸಮೀಪ ಹೋಗಲಿಲ್ಲಲ್ಲ ಅದು. ಅದು ಚೇತನ, ಅದು ಚೇತನ, ಅದು ಚೇತನ, ಇದು ಅಚೇತನ. ಇದು ನಿನಗೆ ಯಾವುದು ಚಿರ ಪರಿಚಿತ ಇದೆಯಲ್ಲ, ಇದು ಅಚೇತನ ಇದೆ. ಅಚೇತನದೊಳಗೆ ನಿಂತುಕೊಂಡು ಅವರು ಹೇಳ್ತಾ ಇಲ್ಲ ಇದು ಅಚೇತನ ಅಂತ ಹೇಳಿ. ನಿನಗೆ ಪರಿಚಯದ ಮೂಲಕ ನಿನಗೆ ಯಾವುದು ಅನುಭವದಲ್ಲಿ ಬರ್ತಾ ಇದೆಯೋ ನಿನ್ನ ಅಪೇಕ್ಷೆಯಿಂದ ಹೇಳ್ತಾ ಇದ್ದಾರೆ. ಈ ಎರಡೂ ಪ್ರಕಾರ ಇರ್ತಿದ್ದೀರಿ. ಈ ಶುದ್ಧ ತತ್ವ ಅಂಥೇಳಿ ಹೇಳ್ತಾರಲ್ಲ, ಅವರು ಅವಾಗ ಅಲ್ಲಿ ಇರ್ತಾರೋ. ಆ ಶುದ್ಧ ತತ್ವ ಅಂಥೇಳಿ ಹೇಳ್ತಾರಲ್ಲ, ಅವಾಗ ಅವರು ನಮ್ಮನ್ನು ಉದ್ದೇಶಿಸಿ ಹೇಳ್ತಾ ಇರ್ತಾರೋ. ಅವರು ಅವಾಗ ಅದರಿಂದ ದೂರ ಇರುವುದಿಲ್ಲರಿ. ಮತ್ತು ಯಾವಾಗ ಈ ಅಂತಾರಲ್ಲ, ಆವಾಗ ಅವರು ಅಲ್ಲಿ ಉದ್ಯಮಶೀಲ ಇರುವುದರದ್ದು ಪರಿಚಯ ನಮಗಾಗಬೇಕು. ತತ್ ಪದಂ ಸ್ವಾದ್ಯಂ. ತತ್ ಅದು ಯಾವುದ? ಇನ್ನು ಶಬ್ದ ಸಾಪೇಕ್ಷ ವಿಷಯದೊಳಗೆ ಇಳಿಬೇಕಾದ್ರೆ ಅದು ಅರ್ಥಾತ್ ಅವ್ಯಕ್ತ ಇದೆಯಲ್ಲ ಅದು. ವ್ಯಕ್ತ ಇದೆಯಲ್ಲ ಅದಲ್ಲ. ನಾವೆಲ್ಲಿ ಅದೇವ್ರಿ? ವ್ಯಕ್ತದೊಳಗದೇವ್ರಿ. ಅದನ್ನೇ ಭಗವಾನ್ ಕುಂದ ದೇವ ಏನು ಹೇಳ್ರು? ಪಜ್ಜಯ ಮೂಢಾಹಿ ಪರಸಮಯ. ಜೀವ ಉದ್ಗಲ ಪರ್ಯಾಯದೊಳಗ ಉಳಿಯುವುದೇನಿದೆ ಅದು ಪರಸಮಯ ಇದೆ. ದೇಹದೊಳಗ ಕರ್ಮದೊಳಗ ಉಳಿಯುವುದೇನಿದೆ ಅಲ್ಲ ಅದು ಪರಸಮಯ ಇದೆ. ಇಲ್ಲಿ ತತ್ಪದಂ ಅಂಥೇಳಿ ಹೇಳಿ ಯಾವುದರ ಕಡೆಗೆ ಸಂಕೇತ ಮಾಡಿದ್ದಾರೆ? ಅವ್ಯಕ್ತದ ಕಡೆಗೆ. ಯಾವುದು ವ್ಯಕ್ತ ಇದೆ ಅಲ್ಲ ಅದರ ಲಕ್ಷ್ಯ ಬಿಡೋದಿದೆ ರೀ. ಯಾವುದು ವ್ಯಕ್ತ ಇದೆ ಅಲ್ಲ ಅದು ಎಲ್ಲಿ ನಿಮಗ್ನ ಇದೆ ಅದರದಂತೂ ಮುಖ್ಯತೆ ಇಲ್ಲವೇ ಇಲ್ಲ. ಅನಾದಿ ಕಾಲದಿಂದ ಯಾವುದು ವ್ಯಕ್ತ ಇದೆ ಅದು ಎಲ್ಲಿ ನಿಮಗ್ನ ಇದೆ? ಶರೀರದೊಳಗ, ಕರ್ಮದೊಳಗ, ಅರ್ಥಾತ್ ಪರದೊಳಗ. ಅದರದಂತೂ ಮಾತನೇ ಇಲ್ಲ. ಆದರೆ ಯಾವುದು ವ್ಯಕ್ತ ಇದೆಯಲ್ಲ ಅರೆ ಜೈನ ದರ್ಶನದ ಕಥನ ಪದ್ಧತಿ ಯಾವ ಜೀವನಿಗೆ ತಿಳಿತಿದೆಯೋ ಆ ಜೀವ ನಿಜವಾಗಿನ ತನ್ನನ್ನು ಧನ್ಯ ಧನ್ಯ ಅಂಥೇಳಿ ಅನುಭವ ಮಾಡ್ತಾನೆ. ಯಾರಿಗಿದೆ ಕಥನ? ಕಥನ ಯಾರಿಗಿದೆ? ಇಲ್ಲಿ ಈ ಕಲಶದೊಳಗೆ, ಈ ಪದಖಂಡದೊಳಗೆ ಕಥನ ಯಾರಿಗಿದೆ? ಯಾರಿಗಿದೆ ರೀ? ಸಮ್ಯಕ್ ದೃಷ್ಟಿ, ಮಿಥ್ಯಾದೃಷ್ಟಿ, ಜೈನೇತರ, ಆತ್ಮಕಲ್ಯಾಣದ ಅಭಿಲಾಷಿ, ಇದು ಯಾವ ಮಾತಿಲ್ಲ. ಯಾರಿಗಿದೆ ಕಥನ? ಯಾರನ್ನು ಉದ್ದೇಶಿಸಿ ಕಥನ ಇದೆ? ಅರೇ ಭಾಳ ಯಾವ ಜೀವನಿಗೆ ಸಂಯೋಗದ ಲಕ್ಷ್ಯ ಬಿಟ್ಟು ಹೋಗಿ ಸಮ್ಯಕ್ ದರ್ಶನ ಆಗಿದೆ ಅಂಥೇಳಿ ನಾನು ಹೇಳೋದಿಲ್ಲ. ಆಗದೇ ಇರೋ ವೇಳೆದೊಳಗೂ ಕೂಡ ಈ ಕಾರ್ಯ ಆಗ್ತಿದೆ. ಸಂಯೋಗದ ರುಚಿ ಬಿಟ್ಟು ಹೋಗಿ
ರಾಗ ನಾನಲ್ಲ ಅಂಥೇಳಿ ಸಮಯವರ್ತಿ ರಾಗದೊಳಗಿಂದ ಕೂಡ ಅಪನತ್ವ ಶಿಥಿಲಾಗಿ ಏನು ಹೇಳ್ತು, ಸಂಯೋಗದ ರುಚಿ ಬಿಟ್ಟು ಹೋಗಿ ರಾಗ ಅರೇ ಈ ಬಂದು ಹೋಗುವಂಥ ಉತ್ಪನ್ನವಾಗಿ ನಷ್ಟ ಆಗುವಂಥ ಪರಪದಾರ್ಥದ ಮೇಲೆ ಲಕ್ಷ್ಯ ಹಾಕುವುದರಿಂದ ಯಾವ ನನ್ನ ಭಾವ ಉತ್ಪನ್ನ ಆಗಿದೆಯಲ್ಲ ಅದು ನಿಜವಾಗಿ ನಾನಲ್ಲ. ಈ ಕುರಿತು ಆ ಭಾವದೊಳಗೆ ಶಿಥಿಲತೆ ಬಂದದ್ದು ಇದೆ. ಎರಡು ಮಾತದು. ಮೂರನೆಯದಾಗಿ ಈ ಭಾವಗಳ ಜೊತೆಗೆ ನಾನು ಅಂಥೇಳಿ ತಿಳಿಯುವ ಯಾವ ಶಕ್ತಿ ಪ್ರಗಟಿದೆಯಲ್ಲ ಅದು ನಾನಿದ್ದೇನೆ. ಏನ ಈ ಭಾವಗಳ ಜೊತೆಗೆ ನಾನು ಅಂಥೇಳಿ ಅಭೇದ ಆಗುವಂಥ ಯಾವ ಶಕ್ತಿ ಪ್ರಗಟಿದೆಯಲ್ಲ ಆ ಶಕ್ತಿ ನಾನಿದ್ದೇನೆ. ಎಷ್ಟು ಭೂಮಿಕೆ ಯಾರ್ದ ನಿರ್ಮಾಣ ಆಗಿದೆಯಲ್ಲ ಅವ್ರಿಗೆ ಹೇಳ್ತಾ ಇದ್ದಾರೆ. ಸಂಯೋಗದ ರುಚಿ ಬಿಟ್ಟು ಹೋಗಿದೆ, ರಾಗದೊಳಗಿನ ಏಕತ್ವ ಶಿಥಿಲ ಆದಂತೆ ಇದೆ. ಪ್ರಗಟ ಜ್ಞಾನ ದರ್ಶನ ಸಾಮರ್ಥ್ಯ ನಾನಿದ್ದೇನೆ ಅನ್ನೋದು ವಿಕಲ್ಪದೊಳಗೆ ಬಂದದ್ದೇ ಇದೆ. ತಿಳಿತಿರಲ್ಲ, ಆ ಜೀವಕ್ಕೆ ಹೇಳ್ತಾ ಇದ್ದಾರೆ ಏನ, ಈ ಜ್ಞಾನ ದರ್ಶನ ನೀ ಅಲ್ಲ, ನಿನಗೆ ಈ ಜ್ಞಾನ ದರ್ಶನದ ಅನುಭವ ಮಾಡೋದಿಲ್ಲ. ಆ ಶುದ್ಧ ಚೈತನ್ಯ ಮಾತ್ರ, ಆ ಶುದ್ಧ ಚೈತನ್ಯ ಮಾತ್ರ. ಯಾವುದು ಶುದ್ಧ ಅರ್ಥಾತ್ ಅವ್ಯಕ್ತ ಇದೆಯೋ, ತಿಳಿತಿದೆ ಅಂದ್ಕೊಳ್ತೇನೆ, ನನಗೆ ತಿಳಿತಾ ಇದೆ. ಶುದ್ಧ ಅರ್ಥಾತ್ ಯಾವುದು ಅವ್ಯಕ್ತ ಇದೆಯೋ ಅದರದೇ ಕಾರಣದಿಂದ ಯಾವ ಈ ಚೈತನ್ಯ ಪ್ರಗಟ ಇದೆಯೋ ಅದು ಶುದ್ಧ ಇಲ್ಲ, ಅದು ಶುದ್ಧ ಇಲ್ಲ. ಯಾವುದ ಅವ್ಯಕ್ತ ಇದೆಯೋ ಅದು ಶುದ್ಧ ಇದೆ, ವಸ್ತು. ಹಾಗಾದ್ರೆ ಆ ವಸ್ತುವಿನೊಳಗೆ ಏನಿದೆ? ವಸ್ತುವಿನೊಳಗ ಈ ಚೈತನ್ಯ ಇದೆ. ಆ ವಸ್ತುವಿನ ಪರಿಚಯ, ಆ ವಸ್ತುವಿನ ಸಿದ್ಧಿ ಈ ಚೈತನ್ಯ ಮಾತ್ರದಿಂದ ಆಗ್ತಿದೆ. ಧನ್ಯ ಧನ್ಯ ಇದೆ ಅಲ್ಲ. ಇದು ಲೋಕದೊಳಗೆ ಎಲ್ಲಿ ಸಿಗೋದ್ರಿ? ಲೋಕದೊಳಗೆ ಎಲ್ಲಿ ಸಿಗೋದ್ರಿ? ಅರೆ ಈಗ ಭಾವದೀಪಿಕೆಯೊಳಗ ಮೋಹ ರಾಗ ದ್ವೇಷ ಮೊದಲಾದ ವಿಭಾವ ಏನಿದೆ ಅದು ಜೀವದ ಸ್ವಭಾವ ಅಂತ ಹೇಳಿ ಗಂಭೀರ ಆಗಲಿಕ್ಕೆ ಬೇಕು. ಮೇಲೆ ಬಂದಿದ್ದೇವೆ ನಾವು, ಮೇಲೆ ಬಂದಿದ್ದೇವ್ರಿ. ಮೇಲಂದ್ರೆ ಇಲ್ಲಿ ಮೆಟ್ಲ ಹತ್ತಿ ಮೇಲಂತಸ್ತಿಗೆ ಬಂದಿದ್ದೇವೆ. ಈಗ ಮೇಲೆ ಬಂದಿದ್ದೇವೆ. ಎಲ್ಲಿ ಮೇಲೆ ಬಂದಿದ್ದೇವೆ? ದ್ರವ್ಯ ಪರ್ಯಾಯಗಳ ಪರಿಭಾಷೆಯನ್ನ ಅರಿತುಕೊಳ್ಳುವಷ್ಟು ಭೂಮಿಕಾ ನಮ್ದು ಆದದ್ದು ಇದೆ. ಅರಿತುಕೊಳ್ಳುವಷ್ಟು, ಬರೀ ತಿಳ್ಕೊಳ್ಳುವಷ್ಟಲ್ಲ, ಅರಗಿಸಿಕೊಳ್ಳುವಷ್ಟು ಭೂಮಿಕಾ ನಮ್ದು ಆದದ್ದು ಇದೆ. ಈಗ ನಮಗೆ ತಿಳಿಯೋದಿದೆ ಚೈತನ್ಯದ ಶುದ್ಧತೆ ಏನ, ಚೈತನ್ಯದ ಅಶುದ್ಧತೆ ಏನ. ಭಾವದೀಪಿಕೆ ಬಂದಿದೆ ಅಂತಂದ್ರೆ ಸುಮ್ಮನೆ ಬಂದಿಲ್ರಿ, ಅದ ನನ್ನ ಯೋಗ್ಯತೆ ಪಕ್ವಾಗುವುದರಿಂದ ಬಂದಿದೆ. ಹೌದೇನಿಲ್ಲ? ನನಗೆ ಈ ಸಮಯ ಸಾರದ ಕಲಶಗಳನ್ನ ಸುಲಭವಾಗಿ ನನ್ನದಾಗಿಸಿಕೊಳ್ಳುವಂಥ ಯೋಗ್ಯತೆಯನ್ನು ಇನ್ನಷ್ಟು ಪುಷ್ಟಂದ್ರೆ ಅಥವಾ ಫಲಪ್ರದ ಮಾಡುವ ಸಲುವಾಗಿ ಬಂದಿದೆ. ಅದು ಯಾವುದ? ಭಾವದೀಪಿಕೆ. ಭಾವದೀಪಿಕೆ ಮೊದಲು ಭಾವದೀಪಿಕೆ ರಚನೆ ಆದದ್ದು ಇದೆ ತತ್ವಾರ್ಥ ಸೂತ್ರದ ಸೂತ್ರಗಳ ಆಧಾರದಿಂದ. ಮೇಲಂತೂ ಸ್ಥೂಲ ರೂಪದಿಂದ ಕೊಟ್ಟದ್ದಿದೆ 5 ಭಾವಗಳಂತ ಮಾತು. ಏನಿದೆ? ಔಪಶಮಿಕ ಕ್ಷಾಯಿಕೌ ಮಿಶ್ರಶ್ಚ ಜೀವಶ್ಚ
ಜೀವಶ್ಯ ಭಾವಂ ಏನಿದೆ ನೋಡ್ರಲ್ಲೇ. ಔಪಶಮಿಕ ಕ್ಷಾಯಿಕೌ ಭಾವೌ ಮಿಶ್ರಶ್ಚ ಜೀವಶ್ಯ ಸ್ವತತ್ವಂ ಔದೈಕ ಪಾರಿಣಾಮಿಕೌ ಚ. ಹೇಳಿ ನೀನ ಬರೀ ಏನೋ ತಪ್ಪಿದೆ ಅಂತ ಹೇಳ್ತಾ ಇದ್ದೇನೆ. ಸುಧಾರಿಸಿಕೊಳ್ಳುವ ಮನೋಭಾವದಿಂದಲೇ ಇದೆ ಅಂತ ಹೇಳಿ ಹೇಳ್ತಾ ಇದ್ದೆ. ಬೇಕಲ್ಲ ಇದೆ. ಔಪಶಮಿಕ ಕ್ಷಾಯಿಕೌ ಭಾವೌ ಮಿಶ್ರಶ್ಚ ಜೀವಶ್ಚ ಸ್ವತತ್ವಂ ಮೌದೈಕ. ಸ್ವತತ್ವಂ ಅಂದ ನಂತರ ಔದೈಕ ಅಷ್ಟ ಉಳಿತಿದೆ. ಹೋಯ್ತಲ್ಲ ಈ ಕಡೆ. ನೀನು ಈ ಮೊದಲು ಅಂದಿದ್ದ ಔದಾಯಿಕ, ಅದು ನನಗೆ ಕೇಳ ಬಂದೆ. ಔದೈಕ ಇವೇನದವು? ಇವೆಲ್ಲ ಸ್ವತತ್ವದವ್ರೆ. ಯಾವುದು? ಉಪಶಮ ಭಾವನೂ ಸ್ವತತ್ವ ಇದೆ, ಕ್ಷಾಯಿಕ ಭಾವನೂ ಸ್ವತತ್ವ ಇದೆ, ಔದೈಕ ಭಾವನೂ ಸ್ವತತ್ವ ಇದೆ, ಮಿಶ್ರ ಭಾವನೂ ಸ್ವತತ್ವ ಇದೆ, ಪಾರಿಣಾಮಿಕ ಭಾವನೂ ಸ್ವತತ್ವ. ಕರ್ಮದ ಕಾರಣದಿಂದ, ಕರ್ಮದ ಉದಯದ ಕಾರಣದಿಂದ ಯಾವುದು ಆಗಿದೆಯೋ ಅದನ್ನು ಔದೈಕ ಭಾವ ಅಂಥೇಳಿ ಔದೈಕ ಶಬ್ದದ ಪರಿಚಯ ಮಾಡಿಸಿದ್ದಾರೆ. ಅದರ ಐತ್ಯಾರ್ಥದ ಕರ್ಮದ್ದೆಂದರೆ ಔದೈಕ ಶಬ್ದದ ಪರಿಚಯ ಮಾಡಿದ್ದಾರೆ, ಕ್ಷಾಯಿಕ ಶಬ್ದದ ಪರಿಭಾಷೆ ನೀಡಿದ್ದಾರೆ, ಮಿಶ್ರ ಅರ್ಥಾತ್ ಕ್ಷಾಯೋಪಶಮಿಕ ಶಬ್ದದ ಅರ್ಥ ನೀಡಿದ್ದಾರೆ. ಅದರ ಭಾವ ಯಾರ್ದ? ಪರಮ ಪಾರಿಣಾಮಿಕ ಭಾವ ಅಷ್ಟ ನಾನು ಹಾಗೆ ಹೇಳ್ಕೊಳ್ಳತಕ್ಕದ್ದಲ್ಲ. ಉದಯ ಭಾವನು ನಾನೇ, ಅದೇ ನಾನೇ ಉದಯ ಭಾವ ರೂಪದಿಂದ ಪರಿಣಮಿಸಿದ್ದೇನೆ, ನಾನೇ ಕರ್ಮಗಳ ಕ್ಷಯವಾಗುವಂಥ ಭಾವರೂಪದಿಂದ ಪರಿಣಮಿಸಿದ್ದೇನೆ. ಅರೆ ಜಿನವಾಣಿಯಂಥ ನಿಧಿ, ಜಿನವಾಣಿಯಂಥ ಐಶ್ವರ್ಯ, ಜಿನವಾಣಿಯಂಥ ಸಂಪತ್ತು, ಜಿನವಾಣಿಯನ್ನು ತಿಳಿಸಿಕೊಡುವಂಥವರದ ಸಂಯೋಗ ಮಹಾ 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 ಭಾಗ್ಯಶಾಲಿ. ಈ ಧನಾದಿಗಳು ತುಚ್ಛದವ್ರೆ, ಈ ಶರೀರದ ಆರೋಗ್ಯ ತುಚ್ಛ ಇದೆ ರೀ, ಈ ಶರೀರದ ರೂಪ ತುಚ್ಛ ಇದೆ ರೀ. ಅರೆ ಈ ತುಚ್ಛ ಇದೆ ಅರ್ಥಾತ್ ಅದನ್ನು ನಾನು ಅನ್ನೋದು ತುಚ್ಛ ಇದೆ ರೀಪ, ಅದನ್ನು ನಾನು ಅನ್ನೋದು ತುಚ್ಛ ಇದೆ. ಆದರೆ ನಾನು ಅಂತ ಇರೋ ನೀನೇ ಇದ್ದೀಯಪ್ಪ. ಬೇಕ್ರಿ ನಿವೃತ್ತಿ ಬೇಕು. ಎಲ್ಲರೂ 40 ವರ್ಷದ ಮೇಲಿನವ್ರಿದ್ದೀರಾ ಅಂಥೇಳಿ ನನ್ನ ಬುದ್ಧಿ ಹೇಳ್ತಾ ಇದೆ. ನಿವೃತ್ತಿ ಬೇಕು, ಸರ್ವಥಾ ಬೇಕು, ಸಮರ್ಪಣೆ ಬೇಕು, ಸರ್ವಥಾ ಬೇಕು. ಯಾರಿಗೆ? ಯಾವುದಕ್ಕೆ? ವಾಣಿಗೆ. ವಾಣಿಗೆ ಸಮರ್ಪಣೆ ಬೇಕು. ಅದರಿಂದ ಜೀವನಿಗೆ ಸಂಪೂರ್ಣ ಲಾಭ ಆಗುತ್ತಿದೆ, ಆಗುತ್ತಿದೆ ಮತ್ತು ಆಗುತ್ತಿದೆ. ಎರಡು ಬೇಕು ನಮಗೆ, ಕಂಡೀಷನ್ ಅದವ್ರೆ. ಏನ? ಒಂದು ನಿವೃತ್ತಿ ಸಂಪೂರ್ಣ. ನಾನಿಲ್ಲಿ ಬೇಕಾದ್ರೆ ಬರೆದು ಕೊಡ್ತೇನೆ. ಸಂಪೂರ್ಣ ನೀವು ಆದಾಯದ ಸಲುವಾಗಿ ನಿವೃತ್ತ ಆದರೆ ಅಂತಂದ್ರೆ ನಿಮ್ಮ ಜೀವನ ಇರೋ ತನಕ ಏನೂ ಕಮ್ಮಿ ಬೀಳುವುದಿಲ್ಲ ನಿಮಗೆ ಮತ್ತು ನಿಮ್ಮವರಿಗೆ. ಯಾಕಂದ್ರೆ ನಿಮ್ಮವ್ರದ್ದು ಜವಾಬ್ದಾರಿ ನಿಮ್ಮ ಮೇಲೆ ಐತಲ್ಲ. ಅದರ ಸಲುವಾಗಿ ನಿಮಗೆ ಮತ್ತು ನಿಮ್ಮನ್ನು ನಂಬಿದಂಥವರಿಗೆ, ನಿಮ್ಮವರಿಗೆ ಏನೂ ಕಮ್ಮಿ ಬೀಳುವುದಿಲ್ಲ ನಿವೃತ್ತಿ ತಗೊಂಡ ನಂತರ. ಯಾಕೆ ಅಂತಂದ್ರೆ ನಿವೃತ್ತಿ ತಗೊಂಡು ಪೂರ್ಣ ವಾಣಿಗೆ ಸಮರ್ಪಿತ ಆಗೋದಿದೆಲ್ಲ. ಹಾಗಾದ್ರೆ ಅಲ್ಲಿ
ಪುಣ್ಯಮಯ ಭಾವಗಳಾಗ್ತಾವೋ ಅಥವಾ ಪಾಪಮಯ ಆಗ್ತಾವ್ರಿ? ನ್ಯಾಯವಂತರೇ ಇಲ್ಲಿ. ನ್ಯಾಯ ಇದೆ ರೀ, ನ್ಯಾಯಶಾಸ್ತ್ರ ಇದೆ ಅಲ್ಲ. ನ್ಯಾಯ ಅಂದ್ರೆ ತಕರಾರಲ್ಲ. ನ್ಯಾಯ ಅರ್ಥಾತ್ ಇಲ್ಲಿ ಲಾಜಿಕ್ ಏನಿದೆ, ಪುಣ್ಯಮಯ ಪರಿಣಾಮ ಆಗ್ತವೆ, ಶುಭ ಪರಿಣಾಮ ಆಗ್ತವೆ. ಸ್ವಪರಗಳ ಕಲ್ಯಾಣದ ಸಹಜ ಭಾವ, ಸ್ವಪರಗಳನ್ನು ಸಮಾನ ಗಣಿಸುವಂಥ ಭಾವ, ನಾನು ಶ್ರೇಷ್ಠ, ಇನ್ನೊಬ್ಬರು ನನಗಿಂತ ಕಮ್ಮಿ ಅನ್ನೋದು ಭಾವ ಬಿಟ್ಟು ಹೋಗ್ತಿದೆಯಲ್ಲ. ಹೀಗಿದ್ದ ಮೇಲೆ ಆ ಪುಣ್ಯ ಪರಿಣಾಮಗಳೇನು ಸಾಮಾನ್ಯ 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 ಆಗ್ತಾವಲ್ಲ, ಅವೇನು ವಿಶೇಷ ಅಲ್ಲ. ಆ ಸಾಮಾನ್ಯ ಪುಣ್ಯಗಳಿಂದ, ಪುಣ್ಯ ಪರಿಣಾಮಗಳಿಂದ ಬಂಧವಾದಂಥ ಕರ್ಮ ತತ್ಕಾಲ 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 ಫಲ ಕೊಡ್ತಿದ್ದೀರಿ. ತತ್ಕಾಲ ಅರ್ಥಾತ್ 9 ಮುಹೂರ್ತದ ಒಳಗಡೆ. ಹಾಗಾದ್ರೆ ಕಮ್ಮಿ ಹೇಗೆ ಬೆಳೋದ್ರಿ? ನಾನೇನು ಮಾಡಿದ್ದೇನ್ರಿ ಜೀವನದೊಳಗೆ? ಒಂದು ಮಾತು, ನನ್ನನ್ನು ಮೋಸ ಮಾಡುವ ಸಲುವಾಗಿ ಅವಕಾಶ ಎಷ್ಟಿದೆ ರೀ? ಇದೆ ಇದೆ. ಆದರೆ ಯಾಕೆ ಮಾಡ್ತಾ ಇಲ್ಲ? ಅರೆ, ಅಂಥ ಪುಣ್ಯ ನನ್ನಲ್ಲೇ ಆಗ್ತಾ ಇದೆ. ಬಾಳು ತತ್ತಿದೆ ಅಂದ್ರೆ ನನ್ನನ್ನು ಮೋಸ ಮಾಡಲಿಕ್ಕೆ ವಿಜಯ್ ಭಾಯ್. ಯಾವ ಪತಿಗೆ ಪತ್ನಿ ವಿಷ ಹಾಕಬಹುದಾಗಿದೆ ಅಂಥ ಸಂಸಾರದೊಳಗೆ ನನ್ನನ್ನು ಮೋಸ ಮಾಡೋದ, ನನ್ನನ್ನೇ ಈ ಮನೆಯಿಂದ ಹೊರಗೆ ಹಾಕೋದ ಕಠಿಣ ಇದೆ ಅಂತ ಇದೇನು ಹೇಳ್ರಿ? ವಿಚಾರ ಮಾಡ್ರಿ. ಇಲ್ಲ, ಏನೂ ಕಠಿಣ ಇಲ್ಲ. ಆದ್ರೂ ಕೂಡ ಆ ಕಾರ್ಯ ಯಾಕೆ ಆಗ್ತಾ ಇಲ್ಲ? ನನ್ನದ ಆ ಪ್ರಕಾರದ ಪರಿಣಾಮ ಇದೆ. ಒಂದು ವೇಳೆ ಪೂರ್ವದ ಉದಯ ಬಂದ್ರೂ ಕೂಡ ಪರಿಣಾಮದ ವಿಶೇಷತೆಯಿಂದ ಆ ಉದಯನ ಪರಾಜಿತ ಆಗ್ತಿದೆ. ಇದು ಅಭಿಮಾನದ ಮಾತಲ್ಲ, ಆದರೆ ನಿಜವಾಗಿ ಇದು ಅಭಿಮಾನದ್ದೇ ಮಾತಿದ್ದೀರಿ. ಅಭಿಮಾನ ಪಟ್ಕೊಳ್ಳುವಂಥದ್ದು ಮಾತಿದೆ. ಯಾಕಂದ್ರೆ ನಾನು ನಂಬಿರುವ ವಸ್ತು ಅಂಥದ್ದಿದ್ದೀರಿ. ಅದಕ್ಕೆ ಎರಡೇನು ಹೇಳ್ತು? ಒಂದು ಸಂಪೂರ್ಣ ನಿವೃತ್ತಿ. ನಿವೃತ್ತಿ ರುಚಿಯೊಳಗಿಂದರೆ ರುಚಿಯೊಳಗಿಂದ ನಿವೃತ್ತಿ. ಒಂದು ಸಂಪೂರ್ಣ ಸಮರ್ಪಣೆ. ಯಾದಕ್ಕ? ತ್ರಿಲೋಕ ಪೂಜ್ಯ ಇಂದ್ರವಂದಿತ ವಾಣಿಗಿರಿ. ವಾಣಿ ಎಂಥದ್ದಿದೆ? ಇಂದ್ರವಂದಿತ ಇದೆ. ತ್ರಿಲೋಕ ಪೂಜ್ಯ ಪ್ರಭುವಿನ ಉಪಸ್ಥಿತಿಯೊಳಗ ಅವರು ಸ್ವಯಂ ವೀತರಾಗ ಭಾವರೂಪದಿಂದ ಪರಿಣಮಿಸ್ತಾ ಇದ್ರು. ಅನಂತ ಚತುಷ್ಟಯದೊಳಗೆ ಅಂತರ್ನಿಮಗ್ನ ಇದ್ರು. ಆವಾಗ ತಾನಾಗೆ ಹೊರಟದ್ದು ಇದೆ. ಅದರ ಪೂಜೆಯನ್ನು ಇಂದ್ರರು ಮಾಡಿದ್ದಾರೆ. ಧನದ ಮಹಿಮೆಯನ್ನು ಯಾರು ಹೇಳಿದ್ದಾರೆ? ಆರೋಗ್ಯದ ಮಹಿಮೆಯನ್ನು ಯಾರು ಹೇಳಿದ್ದಾರೆ? ಯಾರು ಹೇಳಿದರು? ಮಿಥ್ಯಾದೃಷ್ಟಿ, ಅಜ್ಞಾನಿ, ಮೂರ್ಖ ಜೀವರುಗಳು ಹೇಳಿದ್ದಾರೆ. ಅದರ ಮಹಿಮೆ ಬರುವುದರೊಳಗೆ ಏನಿದೆ? ಅದರ ಮಹಿಮೆ ಬರುವುದರೊಳಗೆ ಏನಿದೆ? ಅದರ ಮಹಿಮೆ ಮಾಡೋರೆಲ್ಲ ತುಚ್ಛರದಾರ್ರಿ, ಮೂರ್ಖರದಾರ, ಅಜ್ಞಾನಿಗಳದಾರ. ವಾಸ್ತವಿಕ ಜ್ಞಾನದಿಂದ ಬಾಹಿರದಾರ. ಹಾಗಾದ್ರೆ ನನಗೆ ಇದು ಸಿಕ್ಕಿದೆ ಅಂದಮೇಲೆ ಅದು ಬೇಕನ್ನೋದೇನ್ರಿ? ಇದು ಸಿಕ್ಕಿದೆ ಅಂದಮೇಲೆ ಅದು ಬೇಕನ್ನೋದೇನ್ರಿ? ಏನು ಅದ ಬೇಕನ್ನೋದ್ರಿ? ಏನು ಅದಿಲ್ಲದ ನಡೆಯುವುದಿಲ್ಲ ಅನ್ನೋದ್ರಿ? ಇದರ ಜೊತೆಗೆ ಅದು ಬೇಕನ್ನೋದು ಮಧುಕರನ್ನ ಉತ್ತರ ಹೇಳ್ಬೇಕು. ಇದರ ಜೊತೆಗೆ ಅದು ಬೇಕನ್ನೋದು, ಅದೇ ಬೇಕನ್ನೋದು, ಅಥವಾ ಅದಿಲ್ಲದ ನಡೆಯುವುದಿಲ್ಲ ಅನ್ನೋದ್ರಿ? ಯಾವುದು? ಇದರ ಜೊತೆಗೆ ಅದೇ ಹತ್ಬೇಕಾಗಿದೆ.
ಇದು ನಿರಾಕುಲ ಶಾಂತಿಯ ಕಾರಣ ಇದೆ, ಅದು ಆಕುಲತೆಯನ್ನು ಉತ್ಪನ್ನ ಮಾಡುವಂಥದ್ದು ಇದೆ. ಹಾಗಾದರೆ ನಿರಾಕುಲ ಶಾಂತಿಯ ಮಧ್ಯದೊಳಗೆ ಅದು ಬೇಕ್ರೆ. ಅರೆ, ಯಾರು ಕ್ಷೀರಸಾಗರದ ಜಲವನ್ನು ಕುಡಿದಿದ್ದಾರೋ ಅವರ ಈ ಸಮುದ್ರದ ಉಪ್ಪು ನೀರನ್ನು ಬಯಸ್ತಾರೆ. ಸ್ವಲ್ಪ ಇರಲಿಲ್ಲ ಅಂತಾರನ್ರಿ. ಅನಾದಿಯಿಂದ ನಾ ಮೊದಲಿನಿಂದ ಅದನ್ನೇ ಕೊಡೋದಿದೇನ, ಅದೇ ಬೇಕು, ಅದಿಲ್ಲದ ನಡೆಯೋದಿಲ್ಲ ಅಂತಾರನ್ರಿ. ಕ್ಷೀರಸಾಗರದ ಜಲವನ್ನು ಅದು ಹೇಗಿದೆ ರೀ? ಕ್ಷೀರಸಾಗರದ ಜಲ ಹೇಗಿದೆ? ಸಮೂರ್ಛನ ಜೀವದಿಂದ ಇದೆ. ಹಾಗಾದರೆ ಕ್ಷೀರಸಾಗರದ ಜಲ ಅರ್ಥಾತ್ ಅತೀಂದ್ರಿಯ ಆನಂದದ ನಿಧಿಯನ್ನೇ ಒದಗಿಸುವಂಥದ್ದು ಇದೆ. ಒಂದು ಅಪೇಕ್ಷಾದಿಂದ ಹೇಳಿದ್ರೆ ಅದು ಒದಗಿಸುವಂಥದ್ದಿಲ್ಲ ವಾಣಿ, ಅದರೊಳಗೆ ಅತೀಂದ್ರಿಯ ಆನಂದವೇ ಇದೆ ರೀ. ಅತೀಂದ್ರಿಯ ಆನಂದದ ಸಾಗರನನ್ನ ಪ್ರತ್ಯಕ್ಷ ಪರಿಚಯ ಮಾಡಿಸಿಕೊಡುವಂಥದ್ದಿದೆ. ಇಷ್ಟು ಕೂಡ ನನಗೆ ಅದರ ಸಲುವಾಗಿ ನ್ಯೂನತೆ ಇಲ್ಲ. ಅದರ ಸಾಕ್ಷಾತ್ ಅತೀಂದ್ರಿಯ ಆನಂದವೇ ಅದರಲ್ಲಿ ಇದೆ. ಅದಕ್ಕೆ ಹೇಳೋದು, ಯಾರ್ದ ಯಾವಾಗ ಶಿಖರ್ಜಿಗೆ ಹೋದಾಗ ಮರಣ ಆಗ್ಬೋದೇನಿಲ್ಲ. ಈಗ ಆಯ್ತಲ್ಲ, ಯಾರ್ಯಾರ್ದು ಎಷ್ಟೋ ಜನರದ್ದು ಆಯ್ತಂತಲ್ಲ. ಬರುವೆಳೆದು ಶಿಖರ್ಜಿಗಲ್ಲ, ಯಾವುದೋ ಸತ್ಸಂಗ ಬರುವೆಳೆದೋಳು ಚಂದ್ರಕಾಂತ್ ಅಣ್ಣ ಹೇಳಿದ್ರು, 100 100 ಒಬ್ಬರದ ಆಗಲಿ ಏನಿದೆ ಹಿಂದಿನ ಕಾಲದಲ್ಲಿ 3 ತಿಂಗಳು 4 ತಿಂಗಳು ಹೋಗ್ತಾ ಇದ್ರು. ನಮ್ಮ ಅಜ್ಜಿಯಲ್ಲೇ ಪಾಪ ಅದು ಮಾತ್ರ ಇದೆ. ಅದಂತೂ ಸಾಯ್ತಿದ್ರ ಬಹಳಷ್ಟು ಜನ ತಿರುಗಿ ಬರ್ತಾನೆ ಇರಲಿಲ್ಲ. ಆದ್ರೆ ಇದೇನಿದೆ ರೀ? ಹುಚ್ಚು ಹೊಳೆ ಇದೆ ರೀ. ಹುಚ್ಚು ಹೊಳೆ 100 ಶತಸಂಖ್ಯೆಯ ಜೀವರುಗಳು ಸಾಯ್ಬೇಕಂದ್ರೆ ಅದು ಹುಚ್ಚತನ ಇದೇನು ಏನಿದೆ ರೀ ಅಲ್ಲಿ? ಕಾಲು ತೊಳಿತದಿಂದ ಹಾಗೆ ನಂದೇನಾಗೋದಿಲ್ಲ. ಅರೆ, ಈಗ ನೀನು ನಿನ್ನನ್ನು ತಿಳಿದಿದ್ರ ಅದರ ಅನಂತ ಗುಣಿತ ದುಸ್ತರ ಮರಣ ನಿನ್ನ ಅನಂತ ಆಗುವುದವು. ಮತ್ತು ಈ ಕಳೆದ ಅನಂತ ಕಾಲದೊಳಗಂಥದ್ದೆಲ್ಲ ಸಾಕಷ್ಟು ಬಾರಿ ಆದಂತಾಗಿದೆ. ಇಲ್ಲಿ ನಮ್ದು ವಿಷಯ ನಡೆದದ್ದು ಇದೆ. ಯಾರಿಗೆ ಹೇಳ್ತಾ ಇದ್ದಾರೆ? ಮಾತು ಹೇಳ್ತಲ್ಲ, ಸಂಯೋಗದ ರುಚಿ ಯಾರಿಗಿಲ್ಲ. ರಾಗದೊಳಗಿನ ಏಕತೆ ಯಾರ್ದು ಶಿಥಿಲಾಗಿದೆ. ವಿಕಲ್ಪದೊಳಗ ವ್ಯಕ್ತ ಜ್ಞಾನ ನಾನಿದ್ದೇನೆ ಅನ್ನೋದು ಬಂದುಬಿಟ್ಟಿದೆ. ಅವ್ರಿಗೆ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದರು? ಅದು ನಿನ್ನಲ್ಲಪ್ಪ, ಅದರೊಳಗೆ ಶುದ್ಧಿ ಇಲ್ಲ. ಯಾವುದು ವಸ್ತುವಿನ ಜೊತೆಗೆ ಅಭೇದದ ಅನುಭವ ಮಾಡುವುದಿಲ್ಲಲ್ಲ, ಅದರೊಳಗೆ ಶುದ್ಧಿ ಇಲ್ಲ. ಅದು ಸ್ವಯಂ ಶುದ್ಧಿ ಇದೆ, ಈ ಮಾತು ಸರಿ. ಆದರೆ ಅದರೊಳಗೆ ಅನುಭವ ವಸ್ತುವಿನ ಜೊತೆಗೆ ಅಭೇದತೆ ಬೇಕು. ಏನು ಹೇಳಿದ್ರು? ಶುದ್ಧ ಅರ್ಥಾತ್ ಅವ್ಯಕ್ತ, ಚೈತನ್ಯ ಅರ್ಥಾತ್ ಅವ್ಯಕ್ತದ ಜೊತೆಗೆ ಆ ನಿನ್ನ ಪ್ರಗಟ ಚೈತನ್ಯ ಏಕಾಗಬೇಕು. ಆವಾಗ ವಸ್ತು ಪೂರ್ಣ ಆಗ್ತಿದೆ ರೀ. ಅದ ಚೈತನ್ಯ ಆ ಅವ್ಯಕ್ತದ ಜೊತೆಗೆ ಅಭೇದ ಆಗಲಿಲ್ಲ ಅಂತಂದ್ರೆ ಇದು ಅಪೂರ್ಣ ಉಳಿತರೆ. ಅದಂತೂ ಅದು ತನ್ನಲ್ಲೇ ತಾನು ಪೂರ್ಣ ಇರಬಹುದು. ಅದಂತವನ್ನ ನಮ್ಗೇನು ಮಾಡೋದು? ಅದರ ಸುದ್ದಿ ಬೇಕಾಗಿಲ್ಲ. ಆದರೆ ಇದು ಅಪೂರ್ಣ ಇದೆ ರೀ, ಇದು ಅಪೂರ್ಣ ಇದೆ, ಅಧರ ಇದೆ, ಇದು ಅನಾಥ ಇದೆ ರೀ. ಅನಾಥ ಮುನಿ ಓದಿರಿ. ಪಾಷಾಣ ಖಂಡದೊಳಗೆ 2ನೇ ಕಥೆ ಐತ್ರಿ ಗೌರಣ್ಣವ್ರು. ಪಾಷಾಣ ಖಂಡ ತಗೊಂಡು ಹೋದ್ರಲ್ಲ, 5 ಕಥೆ ಅದಾವ್ರಿ ಅದರಲ್ಲಿ. ಆತ್ಮನ ಕರೆ, ಕಾಣದ ಕೈ, ಏನಿದೆ ರೀ ಕಾಣದ ಕೈ? ಯಾರದ ಕೈವಾಡ? ಕರ್ಮದ ಕೈ. ಆತ್ಮನ ಕರೆ ಯಾವಾಗ? ಕರ್ಮದೊಳಗೆ ಮೋಸ ಹೋಗಿರೋ ಒಳ್ಳೆದೊಳಗೆ. ಅರೆ, ಏನು ಹೇಳ್ತು ಬಲ್ ಚಂದ್ರ?
ಆತ್ಮನ ಕರೆ ಯಾವಾಗ? ಆತ್ಮ ಯಾವಾಗ ಕರಿತಾ ಇದ್ದಾನೆ? ಕರ್ಮದೊಳಗೆ. ಕರ್ಮದ ಉದಯದಿಂದ ಮೋಸ ಹೋಗಿದ್ದಾನೆ, ಮೋಹಿತಾಗಿದ್ದಾನೆ. ಮಾಘ ಮಾಘ ಮಾಘನಂದಿ ಆಚಾರ್ಯ. ಕಾಣದ ಕೈ, ಅದು ಕಾಣಿಸ್ತಾ ಇಲ್ಲ, ಆದರೆ ತನ್ನ ಕೈವಾಡ ತೋರಿಸ್ತಾ ಇದೆ. ದೇಶಭೂಷಣ ಕುಲಭೂಷಣ. ಮತ್ತು ಅಮರಚಂದ್ರ ದೇವಾನಂದ ಒಂದು ಕನಸಿದೆ ಅದರಲ್ಲಿ. ಜೀವನ ಜ್ಯೋತಿ, ಜೀವನ ಜ್ಯೋತಿ ಅದರ ಹೆಸರು. ಒಂದು ಪಾಷಾಣ ಖಂಡ, ಒಂದು ಅನಾಥ ಮುನಿ, ಒಂದು ಆತ್ಮದ ಕರೆ, ಒಂದು ಕಾಣದ ಕೈ, ಒಂದು ಜೀವನ ಜ್ಯೋತಿ. ಸಿಂಹಕ್ಕೆ ತಿಳಿದ ಅವನ ಭಾವ. ಯಾವ ಕಾರಣದಿಂದ ಅವನಿಗೆ ಮರಣದಂಡನೆ ಆಯಿತು? ಓದಿ ನೋಡೋದ್ರಿ, ಇಬ್ಬಿಬ್ಬರು ಮೂರು ಮಂದಿ ಸೇರಿ ಓದ್ರಿ, ತಿಳ್ಕೊಂಡು ಓದ್ರಿ. ಕನ್ನಡ ಓದ್ಲಿಕ್ಕೆ ಅಂತೂ ಎಲ್ರಿಗೂ ಬರತ್ತಿದೆ ರೀ. ಓದ್ಲಿಕ್ಕೆ ಬರದಿದ್ರೆ ಯಾರಿಗೆ ಬರ್ತಿದೆ ಅವ್ರ ಕೈ ಕಾಲು ಬೀಳ್ರಿ. ಓದ್ರಿ. ಎಷ್ಟು ಓಡಾಡ್ತಿರ್ತಾವ? ಓದ್ರಿ ಕೂತ್ಕೊಂಡು. ಒಮ್ಮೆ ಹೋದ್ರೆ 2-4 ಕೆಲಸ ಮಾಡ್ಕೊಂಡು ಬರೋದ್ರಿ. ಒಂದೊಂದು ಕೆಲಸಕ್ಕೆ 2 ಬಾರಿ ಹೊರಗೆ ಹೋಗೋದಿಲ್ಲ ಮನೆಯೊಳಗಿಂದ. ಒಂದು ಕೆಲಸ ಸಲ 2 ಬಾರಿ ಹೊರಗೆ ಹೋಗೋದಿಲ್ಲ. ಒಮ್ಮೆ ಹೋದಾಗ 4 ಕೆಲಸ ಮಾಡ್ಕೊಂಡು ಬರೋದ್ರಿ. ಹಾಗೆ ಮಾಡ್ರಿ. ಮತ್ತು ಈ ಅಗಾಧ ಚಿನವಾಣಿ, ಅರೇ ಎಷ್ಟು ಉದ್ಯಮ ಮಾಡಿದ್ರೂ ಕೊನೆ ಬರುವುದಿಲ್ಲ. ಅಷ್ಟು ನಮಗೀಗ ಉಪಲಬ್ಧ ಇದೆ ರೀ. ನಮ್ಮ ಜೀವನ ಸಾಲುವುದಿಲ್ಲ. ಉಪಲಬ್ಧ ಗ್ರಂಥಗಳನ್ನು ಓದಿ ಓದಿ ಬರೀ ಶಬ್ದದಿಂದ ಓದಲಿಕ್ಕೆ ಕೂಡ ಜೀವನ ಸಾಗಲಿಕ್ಕಿಲ್ಲ ಅನ್ನಿಸ್ತಿದೆ. ಅಷ್ಟು ಬಂದದ್ದಿದೆ. ಮಹಾಭಾಗ್ಯದಿಂದ ಮಹಾಭಾಗ್ಯದಿಂದ ಮಹಾಭಾಗ್ಯದಿಂದ. ಏನು ಫೋನಲ್ಲಿ ಮಾತಾಡೋದಿದೆ? ಮತ್ತ ಏನು ಮತ್ತರೆ? ಆ ಮತ್ತನ ಅರ್ಥಾತ್ ಇವನಿಗೆ ಏನಾಗಿದೆ? ಮತ್ತ ತರಿಸಿದ್ದಿದೆ.